ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಗೋಲ್ಡ್ ಸುರೇಶ್ ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂಥ ರಜತ್ ಅವರ ಮಧ್ಯೆ ಜೋರು ಮಾತುಕತೆಯಾಗಿದೆ. ಮೈ ತಗಲಿಸಿಕೊಂಡ ಒಂದು ಜಗಳದ ರೀತಿಯಲ್ಲಿ ಕೂಡ ಸಂದರ್ಭ ಏರ್ಪಟ್ಟಿತ್ತು. ಆಮೇಲೆ ಒಂದಿಷ್ಟು ವರದಿಗಳ ಪ್ರಕಾರ ಗೋಲ್ಡ್ ಸುರೇಶ್ ಅವರು ಮನೆ ಬಿಟ್ಟು ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರೆ ಆಟವನ್ನು ಬಿಟ್ಟುಕೊಟ್ರ ಹಾಗೆ ಅಂತ ಕೂಡ ಒಂದಿಷ್ಟು ವರದಿಗಳು ಕೂಡ ಹೊರಗಡೆ ವೈರಲ್ ಆಗ್ತಿರುವಂಥದ್ದು. ಅದೆಲ್ಲ ಯಾಕಾಯಿತು ಅಂತ ಸಂಪೂರ್ಣವಾಗಿ ನೋಡ್ಕೊಂಡ್ಬರೋಣ ಬನ್ನಿ. ನೀವೇನಾದರೂ ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಕೊಡಿ. ಹಾಗೆ ಏನೇ ಮಿಸ್ಟೇಕ್ಗಳಾಗಿದ್ದರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ತಿದ್ದಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇನ್ನು ಒಂದಿಷ್ಟು ವರದಿಗಳ ಪ್ರಕಾರ ಏನಂದರೆ, ಬಿಗ್ ಬಾಸ್ ಮನೆಯಿಂದ ಅಂದರೆ ಮುಖ್ಯ ದ್ವಾರದಿಂದ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಬಂದರು, ಆಟ ಬಿಟ್ಟರು ಅಂತ. ಹಾಗೇನಾಗಿಲ್ಲ. ಹಾಗಾಗಿ ಮತ್ತು ಸ್ಪರ್ಧಿಗಳು ಕೂಡ ಹಾಗಾಗಿ ಬಿಡಲ್ಲ. ಸುಮ್ಮನೆ ಒಂದು ಸಣ್ಣ ಮಾತುಕತೆ ಅಂದರೆ ವಾದ ವಿವಾದ ನಡೆದಿದೆ. ಏನಾಯ್ತು ಅಂದರೆ, ಎರಡು ಟೀಮ್ಗಳಾಗಿ ಈಗ ಆಟ ಶುರು ಆಗ್ತಿದೆ. ಅಂದರೆ ಒಂದು ಟೀಮ್ನ ಕ್ಯಾಪ್ಟನ್ ಆಗಿ ಭವ್ಯ ಗೌಡ ಅವರಿದ್ದಾರೆ, ಇನ್ನೊಂದು ಟೀಮ್ನ ಕ್ಯಾಪ್ಟನ್ ಆಗಿ ವೈಲ್ಡ್ ಕಾರ್ಡ್ ಶೋಭಾ ಶೆಟ್ಟಿ ಅವರಿದ್ದಾರೆ. ಎರಡೂ ಟೀಮ್ಗಳಲ್ಲಿ ಕೂಡ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ಕೊಟ್ಟಿತ್ತು. ತಮ್ಮ ಬಾಲನ್ನು ಒಂದು ಚೌಕಟ್ಟಿನಲ್ಲಿ, ತಮಗೆ ಮೀಸಲಿಡುವ ಒಂದು ಚೌಕಟ್ಟಿನಲ್ಲಿ ಹಾಕಬೇಕಂತ. ಈ ರಜತ್ ಅವರು ಏನಿದ್ದಾರೆ, ಕಾಲಿನಿಂದ ಬಾಲನ್ನು ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಗೋಲ್ಡ್ ಸುರೇಶ್ ಅವರು. ಹಾಗಾಗಿ ಆಮೇಲೆ ಈ ರಜತ್ ಅವರು ಕೇಳ್ತಾರೆ, ಕಾಲಿನಿಂದ ಬಾಲನ್ನು ತಗೊಂಡೋದ್ರೆ ಏನಾಗುತ್ತೋ, ಗುಬ್ಬು ನನ್ನ ಮಗನೇ, ಹಾಗೆ ಹೀಗೆ, ಸಿಡಿ ನನ್ನ ಮಗನೇ, ಒಂದಿಷ್ಟು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ಆಕ್ರೋಶಗೊಂಡಂಥ ಗೋಲ್ಡ್ ಸುರೇಶ್ ಅವರು ಮಗನಿಗಿಗನೆ ಅಂತ ನಡೆಯಲ್ಲ, ಹಾಗೆ ಹೀಗೆ ಜಗಳವನ್ನು ಅಂದರೆ ಸ್ಟಾಪ್ ಮಾಡುವ ರೀತಿಯಲ್ಲಿ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಬಿಗ್ ಬಾಸ್ ಕೂಡ ಇವರಿಬ್ಬರ ಜಗಳವನ್ನು ನಿಲ್ಲಿಸಲು ಬಹು ಪ್ರಯತ್ನ ಮಾಡ್ತಾರೆ. ಇದಿಷ್ಟೆಲ್ಲ ಇರಲಿ, ಆದರೆ ಈ ಒಂದು ಆಟದಲ್ಲಿ ಸಾಮಾನ್ಯವಾಗಿ ಒಂದು ಮಾತುಕತೆ ಇರ್ಬೋದು, ವಾದ ವಿವಾದ, ಒಂದು ಏರುಧ್ವನಿ ಇಳಿಧ್ವನಿ ಕೂಡ ಆಗ್ತಿರೋದು ಸಾಮಾನ್ಯ. ಆದರೆ ಬಿಗ್ ಬಾಸ್ ಆಟದಲ್ಲಿ ಇವೆಲ್ಲ ಇರಲೇಬೇಕು ಅಂತಾರೆ ಬಿಗ್ ಬಾಸ್. ಮುಂದಿನ ದಿನಗಳಲ್ಲಿ ಇನ್ನೂ ಆಟ ರೋಚಕವಾಗಿ ನಡೆಯಲಿದೆ. ಯಾಕೆಂದರೆ ಇವಾಗ 150 ದಿನ ಮುಗಿದೋಯ್ತು. ಇನ್ನೊಂದು ಸುಮಾರು 150 ದಿನಗಳಷ್ಟೇ ಬಾಕಿ ಉಳಿದಿದೆ. ಇನ್ನು ಬರಬರ್ತಾ ಆಟ ತುಂಬ ಡಿಫಿಕಲ್ಟ್ ಆಗಲಿದೆ. ಜನರಲ್ಲೂ ಕೂಡ ಕಾನ್ಸಂಟ್ರೇಷನ್ ಕೊಟ್ಟು ನೋಡೋದನ್ನು ಕೂಡ ಜಾಸ್ತಿ ಮಾಡ್ತಿದ್ದಾರೆ. ನೋಡೋಣ ಮುಂದಿನ ವಾರದಲ್ಲಿ ಮತ್ತೇನೇನಾಗುತ್ತೆ ಅಂತ. ಈ ವಿಡಿಯೋದಲ್ಲಿ ಅಂತ ಇಷ್ಟ ಅಂತ ಒಂದು ಹೇಳಲು ಪ್ರಯತ್ನ ಮಾಡಿದ್ದೇನೆ. ಮತ್ತೊಂದು ಕಂಟೆಂಟಲ್ಲಿ